ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಶ್ರೀ ದಾಮೋದರ್ ರಾಘೋಜಿ ಮೆಮೋರಿಯಲ್ ಸ್ಕೂಲ್ನಲ್ಲಿ 7ನೇ ವಾರ್ಷಿಕೋತ್ಸವ ಸಂಭ್ರಮ. ಚಿಂಚೋಳಿ ಎಸ್ಬಿಐ ಬ್ಯಾಂಕ್ನಲ್ಲಿ ಲಂಚದ ಆರೋಪ. ಸಾಲ ನೀಡಿಕೆಯಲ್ಲಿ ಅನ್ಯಾಯ ನಡೆದಿದ ಭೀಮಶೆಟ್ಟಿ ಎಂಪಳ್ಳಿ. ನವಚೇತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕೂಲಿ ಕಾರ್ಮಿಕರು ಹಾಗೂ ನಿರ್ಗತಿಕರಿಗೆ ಅನ್ನ ಸಂತರ್ಪಣೆ. ಒಳವಂಡವಾಡಿ ಗ್ರಾಮದಲ್ಲಿ ಕೆರೆ ಕಾಮಗಾರಿ ನಿಲ್ಲಿಸಿ ಬದಲಿ ಕಾಮಗಾರಿ. ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಆರೋಪ. ಕೆಎಸ್ಆರ್ಟಿಸಿ ನೌಕರರ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ 29ರಂದು ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ದಲಿತ ಜನಜಾಗೃತಿ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ಶ್ರೀ ದಾಮೋದರ್ ರಘೋಜಿ ಮೆಮೋರಿಯಲ್ ಸ್ಕೂಲ್ನಲ್ಲಿ 7ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಸಂಭ್ರಮ ಹಾಗೂ ವಿಜೃಂಭಣೆಯಿಂದ ಆಚರಿಸಲಾಯಿತು. ಶ್ರೀ ದಾಮೋದರ್ ರಘೋಜಿ ಮೆಮೋರಿಯಲ್ ಸ್ಕೂಲ್ನ 7ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಸಿಆರ್ ಚಂದ್ರಶೇಖರ್ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮುಖ್ಯ ಅತಿಥಿ ಡಾಕ್ಟರ್ ಸಿಆರ್ ಚಂದ್ರಶೇಖರ್ ಅವರನ್ನು ಶ್ರೀ ದಾಮೋದರ್ ರಘೋಜಿ ಮೆಮೋರಿಯಲ್ ಸ್ಕೂಲ್ ವತಿಯಿಂದ ಶಾಲು ಸ್ಮರಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರನ್ನು ಸಸಿ ನೀಡಿ ಸ್ವಾಗತಿಸಿ ಗೌರವಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಚಂದ್ರಶೇಖರ್ ಅವರು, ಶಿಕ್ಷಣವು ಮಕ್ಕಳ ಬದುಕನ್ನು ರೂಪಿಸುವ ಪ್ರಮುಖ ಅಸ್ತ್ರವಾಗಿದ್ದು, ಶಿಸ್ತು, ಸಂಸ್ಕೃತಿ ಹಾಗೂ ಮೌಲ್ಯಾಧಾರಿತ ಶಿಕ್ಷಣ ಅಗತ್ಯವಿದೆ ಎಂದು ತಿಳಿಸಿದರು. ರಘೋಜಿ ಶಿಕ್ಷಣ ಸಂಸ್ಥೆಯ ಸಿಇಒ ನಂದಿನಿ ಅವರು ಮಾತನಾಡಿ, ಶಾಲೆಯ ಶೈಕ್ಷಣಿಕ ಸಾಧನೆಗಳನ್ನು ಹಾಗೂ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಶಾಲೆ ನೀಡುತ್ತಿರುವ ಆದ್ಯತೆಯ ಬಗ್ಗೆ ಮಾಹಿತಿ ನೀಡಿದರು. ನಂತರ ಶ್ರೀ ದಾಮೋದರ್ ರಘೋಜಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ರಾಮಚಂದ್ರ ಡಿ ರಘೋಜಿ ಮಾತನಾಡಿದರು. ಎಲ್ಲರಿಗೂ ನಮಸ್ಕಾರ, ಶರಣು ಶರಣಾರ್ಥಿ. ಶಿಕ್ಷಣ, ಎಜುಕೇಷನ್ ಈಸ್ ದಿ ರಿಯಲ್ ವೆಲ್ತ್ ಫಾರ್ ಎನಿ ಇಂಡಿವಿಜುವಲ್. ಎವ್ರಿ ಚೈಲ್ಡ್ ಶುಡ್ ಗೆಟ್ ಆಪ್ಟಿಮಮ್ ಎಜುಕೇಷನ್, ಇನ್ಫಾರ್ಮೇಷನ್ ಆ್ಯಂಡ್ ನಾಲೆಡ್ಜ್. Because life is full of challenges. You can't expect all the time happiness, all the time profit, all the time gains. So we have to face losses, we have to face various difficulties. ಆದಷ್ಟರಿಂದ ನಿಜವಾದ ಶಿಕ್ಷಣ ಪ್ರತಿ ಮಗುವಿಗೆ ಅತ್ಯಂತ ಅಮೂಲ್ಯವಾದಂಥದ್ದು. ಐ ಆಮ್ ವೆರಿ ಹ್ಯಾಪಿ ಟು ಕಮ್ ಟು ದಿಸ್ ಇನ್ಸ್ಟಿಟ್ಯೂಷನ್ ವಿಚ್ ಇಸ್ ಸೆಲೆಬ್ರೇಟಿಂಗ್ 7th year of its existence, and I heard that this school is doing very well. All children are educated very well, and the teachers are very committed to their people, and I wish all success, happiness to all the children and to their parents. Namaskar. I am Nandini Raghoji, trustee of Sri Damodar Raghoji CBSE School. Today we have all gathered here to celebrate 7th annual day.
and we are conducting 2 days annual day program. It's celebrated very grandly, and we encourage all the children to perform and execute their talent. This annual day is going to be more special because we have a very special guest with us. We have C.R. Chandrasekhar sir with us, who is a Padma Shri awardee. We are very privileged and honored to have him here today. I hope students will get inspired by him and his achievements. I also hope that through this event, students gain more knowledge and they gain more confidence. Thank you. Today we are celebrating 7th annual day of Sri Damodar Raghoji Memorial CBSE English Medium School, and we have a good chief guest, Dr. C.R. Chandrasekhar, Padma Shri awarded retired professor, and it is a great pleasure for us that Padma Shri awarded sir is coming to chief guest of our school, and we are celebrating 2 days annual gathering day, one today and one more day tomorrow. Every year we are celebrating 2 days. Because of that, all children's Montessori to 10 they good to get their opportunity to show their dances and other activities, and both together we are giving the prizes of 2 days. Because of that we are celebrating, and I'm really thankful for media, our principal, our management, and all my friends. ಕಾರ್ಯಕ್ರಮದ ಅಂಗವಾಗಿ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ನೃತ್ಯ, ದೇಶಭಕ್ತಿ ಹಾಗೂ ಜನಪದ ನೃತ್ಯ ಪ್ರದರ್ಶನಗಳು ನಡೆಯಿತು. ಮಕ್ಕಳ ಕಲಾತ್ಮಕ ಪ್ರದರ್ಶನಗಳನ್ನು ಸಭಿಕರ ಮೆಚ್ಚುವಿಗೆ ಪಾತ್ರವಾಯಿತು. ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿದವು. जिसका अंत न कोई, वो शिव है महाकाल, नतमस्तक हो जाते इनके आगे तीनों काल। ओम नमः शिवाय, ओम नमः शिवाय। महादेव से छिपा कहाँ सृष्टि का कोई। ಈ ಸಂದರ್ಭದಲ್ಲಿ ಸಂಸ್ಥೆಯ ಸೆಕ್ರೆಟರಿ ಶ್ರೀಮತಿ ಮೀರಾ ಆರ್ ರಘೋಜಿ, ಪದಾಧಿಕಾರಿಗಳಾದ ಮನೋಶ್ರೀ ಆರ್ ರಘೋಜಿ, ವಿಷ್ಣು ಎಂ ರಘೋಜಿ, ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕ ಪ್ರಮೋದ್ ಮಳೇಕರ್, ಪಿಯು ಕಾಲೇಜಿನ ಪ್ರಾಚಾರ್ಯ ಶಿವಕುಮಾರ್, ಆಡಳಿತ ಅಧಿಕಾರಿ ನಾಗೇಶ್ ಕಮಲಾಪುರ್ ಸೇರಿದಂತೆ ಶಾಲೆ ಹಾಗೂ ಕಾಲೇಜಿನ ಶಿಕ್ಷಕರು, ಮಕ್ಕಳು, ಪೋಷಕರು ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಚಿಂಚೋಳಿ ತಾಲೂಕಿನ ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯಲ್ಲಿ ಲಂಚ ನೀಡದವರಿಗೆ ಮಾತ್ರ ಸಾಲ ನೀಡಲಾಗುತ್ತದೆ ಎಂದು ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ಅಧ್ಯಕ್ಷ ಭೀಮಶೆಟ್ಟಿ ಎಂಪಳ್ಳಿ ಆರೋಪಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಳೆಯ ಸಾಲವನ್ನು ಸಂಪೂರ್ಣವಾಗಿ ತೀರಿಸಿದರೂ ರೈತರು ಮತ್ತು ಕಾರ್ಮಿಕರಿಗೆ ಮತ್ತೆ ಸಾಲ ಮಂಜೂರು ಮಾಡಲಾಗುತ್ತಿಲ್ಲ. ಲಂಚ ನೀಡುವವರಿಗೆ ಮಾತ್ರ ಸುಲಭವಾಗಿ ಸಾಲ ನೀಡಲಾಗುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದರು.
ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ತನಿಖೆ ನಡೆಸಿ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು. ಈ ಸಮಸ್ಯೆ ಬಗ್ಗೆ ಹರಿಸುದ್ದೆದರೆ 28ರಂದು ಲೀಡ್ ಬ್ಯಾಂಕ್ ಮತ್ತು ಪಂಚಾಯತ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಅದು ಅಕೌಂಟ್ ಸಾಲ ಇರ್ತದಲ್ಲ ಸರ್, ತಗೊಳಕ್ಕೆ ಬರಲ್ಲ ಸರ್. ಅದು ಹಾಕಿದ್ದು ಅದು ಅಲ್ಲೇ ಜಮಾ ಹಾಂ ರೀ ಸರ್. ಬ್ಯಾಂಕಿಂಗ್ ಎಸ್ ಬಿ ಐ ಬ್ಯಾಂಕಿಗೆ 2 ಸರಿ ಹೋಗಿದ್ದೇವೆ ಸರ್. ಕೆಲಸ ಮಾಡಿ ಈಗ ಅವರು ಮತ್ತೊಂದು ಏನು ಮಾಡ್ಯಾರ ಸರ್, ಈಗ ಅಕೌಂಟು 60 ಕಿಲೋಮೀಟ್ರ್ ಒಳಗೆ ಇರ್ಬೇಕಂತ ಫಲಾನುಭವಿ 60 ಕಿಲೋಮೀಟ್ರ್ ಒಳಗೆ ಇರ್ಬೇಕಂತಾರೆ. ಈಗ ನಮ್ಮದು ಹೊಲ, ಈಗ ನಾ ಕಲಬುರ್ಗಿಯಾಗ ಇರ್ತೀನಿ, ನನ್ನ ಹೊಲ ಅಲ್ಲಿ ನಮ್ಮ ಚುಂಚೋಳಾಗದ. ನಾ 85 ಕಿಲೋಮೀಟ್ರ್ ದೂರ ಇದ್ದೀನಿ, ನನಗೆ ಸಾಲನೇ ಕೊಡಲ್ಲ ಅಂದ್ರೆ ಹೆಂಗೆ? 60 ಕಿಲೋಮೀಟ್ರ್ ಲಿಮಿಟ್ ಮಾಡ್ಯಾರಂತ, ಅಷ್ಟು ಒಳಗೆ ಇರಬೇಕು. ಈಗ ಕೆಲವೊಂದು ಮಂದಿ ಆಂಧ್ರ ಮಹಾರಾಷ್ಟ್ರದಾಗ ಇರ್ತಾರೆ ರೈತರು, ಎಲ್ಲೋ ಬದುಕಲಕ್ಕೆ ಹೋಗ್ಯಾರ, ಅವ್ರ ಜಮೀನು ಇಲ್ಲದ. ಇಲ್ಲಿ ಸಾಲ ತೊಗೊಂಬರ್ಬೇಕಾದ್ರೆ ಇಲ್ಲ ನಿನ್ನ ಆಧಾರ್ ಕಾರ್ಡ್ ಅಲ್ಲಿ ಮಹಾರಾಷ್ಟ್ರದ, ಅಲ್ಲೇ ಹೋಗಿ ಸಾಲ ತೊಗೋ. ಮಹಾರಾಷ್ಟ್ರದ ಇಲ್ಲಿ ಆಸ್ತಿ ನಮ್ದಿದ್ದಾಗ ಮಹಾರಾಷ್ಟ್ರದವ್ರು ನಮ್ಗೆ ಹೆಂಗೆ ಸಾಲ ಕೊಡ್ತಾರೆ? ಹಾಂ ಸರ್, ಇಲ್ಲ ಹಾಗೇನು ಪ್ರಾಬ್ಲಮ್ ಇಲ್ಲ. ಇವೆಲ್ಲರೇ ಹೋಲ್ಡ್ ಮಾಡಿ ಒಟ್ಟು ಬ್ಯಾಂಕಿನಾಗ ಅವ್ರು ಏನದ ಇವ್ರಿಗೆ ಸತಾಸದು ಕೊಡೋದಿಲ್ಲ, ಹೋಲ್ಡ್ ಮಾಡಿ ಹರೆಸ್ಮೆಂಟ್ ಮಾಡತ್ತಾರೆ. ಹೀಗಾಗಿ ನಾವು ಎಷ್ಟು ಮಂದಿದಂತ ದಿನ ಹೋಗಿ ಅದೇ ಬ್ಯಾಂಕಿಗೆ ಅದೊಂದು ಹೋದಾಗ ಒಮ್ಮೆ ಕೇಳಿದ್ರು ಅವ್ರು ಅದು ಹೇಳೋರು, ಅಲ್ಲಿ ಹೆಡ್ ಆಫೀಸ್ದಾಗ ಮಾಡ್ಯಾರ. ಹೆಡ್ ಆಫೀಸ್ದಾಗ ಹೋದ್ರೆ ಇವ್ರು ಏನು ಕಿವಿಗೆ ಹಾಕೊಂಬಲ್ಲ, ಅದು ಸಾಲ ಏನದ ಅವ್ರದ್ದು ಕಟ್ಟಿ ಬರ್ರಿ ಅಂತ ಅವ್ರು ಹೇಳ್ತಾರೆ. ಈಗ ಇಂಥ ಒಂದು ಬರಗಾಲ ಪರಿಸ್ಥಿತಿದಾಗ ಎಲ್ಲಿ ಯಾರು ಸಾಲ ಕಟ್ಲಿಕ್ಕೆ ಸಾಧ್ಯ ಅದ ಅಂಥೇಳಿ ಮಾಡಿಲ್ಲ ಸರ್. ಅದಕ್ಕೆ ನಾವು ಈಗ ಅದೇ ಚುಂಚೋಳಗೆ ಒಂದು ಸಲ ಮಾಡಿರು. ಈಗ ಇಲ್ಲಿ ಈಗ ಅವ್ರು ಲೀಡ್ ಬ್ಯಾಂಕ್ ಎದ್ರೆ ಮಾಡ್ಲತ್ತಿದ್ದೇವೆ. ಇದು ಅವರು ಬಗೆಹರಿಸ್ತಾ ಇಲ್ಲ ಅವರು. ಈ ಕೂಲಿಕಾರದ ಅವರು ರೈತರದ್ದು ಕೆಲವೊಂದು ಅಕೌಂಟ್ಸ್ ಇದ್ದಾಗ ಹೋರಾಟ ಮಾಡಿರು. ಈ ಕೂಲಿಕಾರದ್ದು ಇದು ಸಮಸ್ಯೆ ಆಗ್ಯದ ಜಾಸ್ತಿ. ಅದಕ್ಕಾಗಿ ನಾವು 28ನೇ ತಾರೀಕು ಮಾಡ್ತಾ ಇದ್ದೀವಿ. ಕಲಬುರಗಿ ನಗರದ ಗಂಜ್ ಪ್ರದೇಶದಲ್ಲಿ ನವಚೇತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕೂಲಿ ಕಾರ್ಮಿಕರಿಗೆ ಮತ್ತು ನಿರ್ಗತಿಕರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಕಲಬುರಗಿ ನಗರದ ಗಂಜ್ ಪ್ರದೇಶದಲ್ಲಿ ನವಚೇತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕೂಲಿ ಕಾರ್ಮಿಕರು ಹಾಗೂ ನಿರ್ಗತಿಕರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಟ್ರಸ್ಟ್ ಅಧ್ಯಕ್ಷೆ ಶ್ರೀಮತಿ ಸರಸ್ವತಿ ನಾಗೇಂದ್ರ ಯಲ್ದೆ ಅವರು ನಗರದ ನಗರೇಶ್ವರ ಶಾಲೆ ಸಮೀಪ ಹಸಿದವರಿಗೆ ಅನ್ನ, ನೀರು ಹಾಗೂ ಬಿಸ್ಕೆಟ್ ವಿತರಿಸಿ ಮಾನವೀಯತೆ ಮೆರೆದರು. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು. ಉನ್ನತಿ ಸಾಧಿಸಿ ಹಗಲಿರುಳು, ಉನ್ನತಿ ಸಾಧಿಸಿ ಹಗಲಿರುಳು. ದೀನನಾಥನ ಮರೆಯದಿರು. ಟ್ರಸ್ಟ್ ಅಧ್ಯಕ್ಷರ ವತಿಯಿಂದ ನಾಗೇಂದ್ರ ಯಲ್ದೆ ಅವರು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ಕೆಲಸದ ಬಿಡುವಿನ ಸಮಯದಲ್ಲಿ ಪತ್ನಿಯೊಂದಿಗೆ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ನವಚೇತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬಡ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್, ಪುಸ್ತಕಗಳು, ಬಸ್ ಪ್ರಯಾಣಕ್ಕೆ ಆರ್ಥಿಕ ಸಹಾಯ ಸೇರಿದಂತೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಇದಲ್ಲದೆ ಮದುವೆ ಹಾಗೂ ವಿವಿಧ ಸಮಾರಂಭಗಳಲ್ಲಿ ಉಳಿಯುವ ಅನ್ನವನ್ನು ಟ್ರಸ್ಟ್ಗೆ ಮಾಹಿತಿ ನೀಡದಲ್ಲಿ ಸ್ಥಳಕ್ಕೆ ತೆರಳಿ ಅದನ್ನು ಸಂಗ್ರಹಿಸಿ ಹಸಿದವರ ಹೊಟ್ಟೆ ತುಂಬಿಸುವ ಕಾರ್ಯಕ್ಕೂ ಮುಂದಾಗಿದ್ದಾರೆ. ಈ ಸೇವೆಗೆ ಸಂಪರ್ಕಿಸಲು ಮೊಬೈಲ್ ಸಂಖ್ಯೆ 9606621554ಗೆ ಕರೆ ಮಾಡಬಹುದಾಗಿದೆ ಎಂದರು. ಈ ನವಚೇತನ ಚಾರಿಟೇಬಲ್ ಟ್ರಸ್ಟ್ ಸುಮಾರು 13 ವರ್ಷಗಳಿಂದ ಇಂಥ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬರುತ್ತಿದ್ದಾರೆ. ಈ ಕುರಿತು ನಾಗೇಂದ್ರ ಯಲ್ದೆ ಹಾಗೂ ಕೋಶಾಧ್ಯಕ್ಷ ಶಿವಕುಮಾರ್ ಯಲ್ದೆ ಮಾತನಾಡಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕುರಿತು ಮಾಹಿತಿ ನೀಡಿದರು. ಎಲ್ರಿಗೂ ನಮಸ್ಕಾರ. ಕಲಬುರಗಿ ನಗರದಲ್ಲಿ ಸುಮಾರು 13 ವರ್ಷಗಳಿಂದ ನವಚೇತನ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪನೆ ಮಾಡಿ ಅನೇಕ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರವೇಶ ಶುಲ್ಕ ಹಾಗೂ ಬುಕ್ಕು ಮತ್ತು ಬಸ್ ಪಾಸು, ರೂಮ್ ರೆಂಟು, ರಸ್ತೆ ಮೇಲೆ ಮಲಗುವಂಥ ನಿರ್ಗತರಿಗೆ, ವಯೋವೃದ್ಧರಿಗೆ, ಅನಾಥರಿಗೆ, ಭಿಕ್ಷುಕರಿಗೆ, ಅಂಗವಿಕಲರಿಗೆ ಬ್ಲ್ಯಾಂಕೆಟ್ಟು, ಹಾಸಿಗೆ, ಹೊದಿಕೆ, ಊಟ ಹಾಗೂ ಶಾಲಾ ಮಕ್ಕಳಿಗೆ ನಾವು 13 ವರ್ಷದಲ್ಲಿ ಸುಮಾರು 5,000 ಶಾಲಾ ಬ್ಯಾಗ್ಗಳು ನಮ್ಮ ನವಚೇತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಿತರಣೆ ಮಾಡಿದ್ದೇವೆ. ಇನ್ನು ಹೊಸದಾಗಿ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದೀವಿ, ಅನ್ನದಾನ ಅಭಿಯಾನ ಅಂಥೇಳಿ. ಇದು ಅಭಿಯಾನದ ಉದ್ದೇಶ ಏನಂದರೆ, ನಿಮ್ಮ ಮನೆಯಲ್ಲಾಗಲಿ ಅಥವಾ ಇನ್ನು ನಿಮ್ಮ ಬಂಧು ಬಳಗದವರ ಗೆಳೆಯರ ಮನೆಯಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮ ಇದ್ದಾಗ ಕಾರ್ಯಕ್ರಮ ಮುಗಿದ ನಂತರ ಉಳಿದಂಥ ಆಹಾರ ಪದಾರ್ಥವನ್ನು ವ್ಯರ್ಥ ಮಾಡದೆ ನಮ್ಮ ನವಚೇತನ ಚಾರಿಟೇಬಲ್ ಟ್ರಸ್ಟಿಗೆ ಕರೆ ಮಾಡಿದರೆ ನಮ್ಮ ವಾಹನ ತೆಗೆದುಕೊಂಡು ಬಂದು ಆ ಆಹಾರವನ್ನು
ಶರಣ ಬಸವೇಶ್ವರ ಮಂದಿರ, ಬಂದೇ ನವಾಜ್ ದರ್ಗಾ ಆಗಿರ್ಬೋದು, ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ಇನ್ನಿತರ ಸ್ಲಮ್ ಏರಿಯಾಗಳಲ್ಲಿ ಹೋಗಿ ಹಸಿದವರ ಹೊಟ್ಟೆ ತುಂಬಿಸುವುದೇ ಈ ಅನ್ನದಾನದ ಅಭಿಯಾನದ ಒಂದು ಉದ್ದೇಶ ಆಗಿದ್ದು, ಇದಕ್ಕೆ ಅನೇಕ ದಾನಿಗಳು ಕೂಡ ನಮ್ಮ ಟ್ರಸ್ಟ್ ಜೊತೆ ಕೈ ಜೋಡಿಸಿದ್ದಾರೆ. ಆ ದಾನಿಗಳಿಗೂ ಕೂಡ ಇವತ್ತು ನಾವು ತುಂಬ ಹೃದಯದ ಧನ್ಯವಾದಗಳು ಟ್ರಸ್ಟ್ ವತಿಯಿಂದ ಹೇಳಬೇಕಾಗುತ್ತೆ. ಇದೊಂದು ಹೊಸ ಅಭಿಯಾನ ಕಲಬುರಗಿ ನಗರದಲ್ಲಿ ನಾವು ನವಚೇತನ ಚಾರಿಟೇಬಲ್ ಟ್ರಸ್ಟ್ದವರು ಪ್ರಾರಂಭಿಸಿದ್ದೀವಿ. ದಯಮಾಡಿ ದಾನಿಗಳು ನಮ್ಮ ಟ್ರಸ್ಟ್ ಜೊತೆ, ನವಚೇತನ ಚಾರಿಟೇಬಲ್ ಟ್ರಸ್ಟ್ ಜೊತೆ ಕೈ ಜೋಡಿಸೋರಿದ್ದರೆ 9606215554 ಇದು ನಮ್ಮ ಟ್ರಸ್ಟ್ನ ಗೂಗಲ್ ಪೇ, ಫೋನ್ಪೇ ಹಾಗೂ ಪೇಟಿಎಮ್ ಆಗಿದ್ದು, ದಯಮಾಡಿ 9606215554 ಈ ನಂಬರಿಗೆ ತಾವು ಕರೆ ಮಾಡಬಹುದು. ನಿಮ್ಮ ಮನೆಯಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಉಳಿದ ಆಹಾರ ಪದಾರ್ಥವನ್ನು ವ್ಯರ್ಥ ಮಾಡದೆ ನಮ್ಮ ಟ್ರಸ್ಟಿಗೆ ಕರೆ ಮಾಡಿದರೆ ನಾವೇ ಖುದ್ದಾಗಿ ನಮ್ಮ ವಾಹನ ತೆಗೆದುಕೊಂಡು ಬಂದು ಬಡವರ ಹೊಟ್ಟೆ ತುಂಬಿಸುವ ಒಂದು ಕಾಯಕವನ್ನು ಮಾಡ್ತೇವೆ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಓಕೆ, ನಮಸ್ಕಾರ ಸರ್. ಇವ್ರಿಗೆ ಜಸ್ಟ್ ಎಲ್ಲ ಅನ್ನ, ನೀರು, ಬಿಸ್ಕೆಟ್ಗಳು ಎಲ್ಲ ಹೆಲ್ಪ್ ಮಾಡತ್ತೀರಿ ಬಡವರಿಗೆ. ಅವು ಎಲ್ಲರೂ ಒಳ್ಳೆಯ ಆಗಲಿ ಅವ್ರದ್ದು ರೀ. ಅದು ಸಲಕ್ಕೆ ನಮ್ಮ ಗುಲ್ಬರ್ಗ ನಮಗೆ ರೀ ನೀರಿನ ಬಾಟಲ್ ರೀ, ಸಾಂಬಾರು, ಪಲಾವ್ ಕೊಟ್ಟಾರ್ರಿ. ಎಲ್ಲ ಬಡವ್ರ ಮಂದಿಗೆ ಚಲೋ ಆಗಲಿ. ಅವ್ರಿಗೆ ಒಳ್ಳೆ ಜವ್ರು ಎಲ್ಲ ಒಳ್ಳೆಯವ್ರು ಮಾಡಿದ್ರಿ. ಅವ್ರಿಗೆ ಖಾಜಾ ಬಂದಿನವ ಶಾಣಬಸಪ್ಪ ಅವ್ರಿಗೆ ಚಲೋ ಇದು ಮಾಡಿದ್ರಿ, ಒಳ್ಳೇದು ಮಾಡಿರಿ. ಅವ್ರದ್ದು ಹೆಸರು ಗಳಿಸ್ರಿ. ಹಾಂ ಹೇಳ್ಯಾರಿ, ಎಲ್ಲ ಹೇಳ್ಯಾರಿ. ಎಲ್ಲ ಫೋನ್ಗಿನ್ ಮಾಡ್ತೀನಿ ಅಂತ ಹೇಳ್ಯಾರಿ. ಎಲ್ಲವ್ರಿಗೆ ಬಡವ್ರಿಗೆ ಲೈನ್ ಹಚ್ಚಿ ಕೆಸಿ ಎಲ್ಲವ್ರಿಗೆ ಕರೆದುಕೊಳ್ಳತ್ತಾರ ರೀ. ಅಲ್ಲಿ ತನಕ ಕರೆದು ಗಾಡಿ ಬಲ್ಲಿ ಎಲ್ಲ ಮಂದಿಗೆ ಲೈನ್ ಹಚ್ಚಿ ಕರೆದುಕೊಳ್ಳತ್ತಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ಇವತ್ತೇನಪ್ಪ ಅಂದರೆ ನವಚೇತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾವು ಅನ್ನದಾನ ಅಭಿಯಾನ ಅಂತ ಒಂದು ಪ್ರಾರಂಭ ಮಾಡಿದ್ದೀವಿ. ಸುಮಾರು ನವಚೇತನ ಚಾರಿಟೇಬಲ್ ಟ್ರಸ್ಟ್ ಕಲಬುರಗಿಯಲ್ಲಿ ಸುಮಾರು 13-14 ವರ್ಷದಿಂದ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬಂದಿದೆ. ಹೀಗಾಗಿ ಇವತ್ತು ಅನ್ನದಾನ ಅಭಿಯಾನ ಶಿಬಿರ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ, ಇದು ಯಾವುದೇ ಕಾರ್ಯಕ್ರಮ, ಸಭೆ, ಸಮಾರಂಭಗಳಲ್ಲಿ ಉಳಿದಂಥ ಅನ್ನವನ್ನು ಕಸದ ತೊಟ್ಟಿಗೆ ಹಾಕುವ ಬದಲು ಹಸಿದ ಹೊಟ್ಟೆಗೆ ಹಾಕಿದರೆ ಒಂದು ಪುಣ್ಯದ ಕಾರ್ಯ ಬರುತ್ತದೆ ಅನ್ನುವಂಥ ಭಾವನೆಯಿಂದ ನಾವು ಈ ಕಾರ್ಯಕ್ರಮವನ್ನು ಆರಂಭಿಸಿದ್ದೀವಿ. ಹೀಗಾಗಿ ದಯವಿಟ್ಟು ದಾನಿಗಳು ದಯವಿಟ್ಟು ಇಂಥ ಚಾರಿಟೇಬಲ್ ಟ್ರಸ್ಟಿಗೆ ನಮಗೆ ಸಹಕಾರ ಮಾಡಬೇಕಂತ ನಾವು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಸವರಾಜ್ ನಾಸಿ, ಕಾಶಿನಾಥ್ ಮಳಗಿ, ಮಹದೇವಪ್ಪ ಜೇಬೂರ್, ಬಸವರಾಜ್ ಯಲ್ದೆ, ಕಾಶಿನಾಥ್ ಯಲ್ದೆ, ರವಿ ಯಲ್ದೆ ಸೇರಿದಂತೆ ಟ್ರಸ್ಟ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮ. ಒಳಬಂಡವಾಳಿ ಗ್ರಾಮದಲ್ಲಿ ಕೆರೆ ಕಾಮಗಾರಿ ನಿಲ್ಲಿಸಿ ಬದಲಿ ಕಾಮಗಾರಿ, ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಆರೋಪ. ಕೆಎಸ್ಆರ್ಟಿಸಿ ನೌಕರರ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ 29ರಂದು ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ದಲಿತ ಜನಜಾಗೃತಿ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಆಳಂದ ತಾಲೂಕಿನ ಒಳವಂಡವಾಡಿ ಗ್ರಾಮದಲ್ಲಿ ಕೆರೆ ನಿರ್ಮಾಣ ಕಾಮಗಾರಿಯನ್ನು ನಿಲ್ಲಿಸಿ ಬದಲಿ ಕಾಮಗಾರಿ ಪ್ರಾರಂಭಿಸಲಾಗಿದೆ ಎಂದು ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಹಾಗೂ ಗ್ರಾಮಸ್ಥರು ಆರೋಪಿಸಿದ್ದಾರೆ.
ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಈ ಹಿಂದೆ ಕೆರೆ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದ್ದರೂ ಈಗ ಶಾಸಕ ಬಿಆರ್ ಪಾಟೀಲ್ ಅವರು ಕೆರೆ ಬದಲಿಗೆ ಬೇರೆ ಕಾಮಗಾರಿ ಕೈಗೊಂಡಿದ್ದಾರೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ಕೆರೆ ನಿರ್ಮಾಣಕ್ಕಾಗಿ ಈಗಾಗಲೇ ತಮ್ಮ ಜಮೀನುಗಳನ್ನು ಕಳೆದುಕೊಂಡಿರುವ ಗ್ರಾಮಸ್ಥರು ಕೆರೆ ನಿರ್ಮಾಣವಾದರೆ ಹಲವು ಗ್ರಾಮಗಳಿಗೆ ನೀರಿನ ವ್ಯವಸ್ಥೆ ಆಗುತ್ತದೆ ಎಂದು ಹೇಳಿ ಬದಲಿ ಕಾಮಗಾರಿ ಬೇಡ, ಕೆರೆ ನಿರ್ಮಾಣ ಮಾಡಬೇಕು ಎಂದು ಒತ್ತಾಯಿಸಿದರು. ಕೊಟ್ಟಾರ ಈಗ ಅದು ಪಾಯ ತುಂಬಿ ಎಷ್ಟು ಅದ ಗ್ರೌಂಡ್ ಲೆವೆಲ್ ಬಂದದ್ರಿ ಕೆಲಸ ಅಲ್ಲಿ. ಇವತ್ತು ರೈತರದ್ದು 5 ಕೋಟಿ ಕೊಟ್ಟರೆ ಎಲ್ಲ ರೈತರಿಗೆ ಸರ್ವೆ ನಂಬರ್ ಯಾವ್ಯಾವ ಹೋಗ್ಯಾವ, ಆ ಸರ್ವೆ ನಂಬರ್ ರೈತರಿಗೆ ದುಡ್ಡು ಕೊಟ್ಟಿಲ್ಲ, ಬಂದಿಲ್ಲ. ಆಮೇಲೆ ಈ ಮಾಡಿದಂಥ ಗುತ್ತೇದಾರಗೂ ಕೂಡ ಇದು ಬಿಲ್ ಬರಲಿಲ್ಲ ಅವರ ಆಫೀಸರ್ಗಳು ಅಂಜಿಸಿ. ಈಗ ಗುತ್ತೇದಾರ ಒಂದು ಬಿಲ್ನು ಹಾಗೆ ಉಳ್ದದ, ರೈತರನ್ನು ಉಳ್ದದ, ಮತ್ತು ಅಲ್ಲಿ ಈಗ ರೈತರು ಏನೂ ಬೆಳೀಲಿಕ್ಕೆ ಬರಲ್ಲ, ಅಲ್ಲಿ ಕೆಲಸ ನಡೆದದ. ವರ್ಕ್ ಮಾಡ್ಯಾರ, ವರ್ಕ್ ಆಗ್ಯಾವ. ಬಾವಿ ಇದ್ದು ನಮ್ಮೆಲ್ಲ ಬಾವಿ ಮುಚ್ಚಾರ, ಲೈಟಿನ ಕರೆಂಟ್ ಕಂಬ ಹೋಗ್ಯಾವ, ಕಲರ್ ನೀರು ಎಲ್ಲ ಅರ್ನಿ ಹೋಗ್ಯದ, ಹೋಗಿ ಇಷ್ಟ ಆಗಿ ಎಲ್ಲ ವರ್ಕ್ ಆಗ್ಯದ್ರಿ. ವರ್ಕ್ ಆಗಿ ನಮ್ಮ ಮಾಜಿ ಶಾಸಕರು ಸರ್ ಏನು ಹೇಳಿದ್ರು, ಕೆಲಸ ಆಗ್ತದ, ಪರಿಹಾರ ಬರ್ತದೆ ಇವತ್ತು ನಾಳೆಗೆ, ಮತ್ತು ಕೆಲಸ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಅದ್ರಾಗೇನು ಅಭ್ಯಾಸ ಕೇಳಿದ್ರು, ವರ್ಕ್ ಆಗ್ಯದ. ಈಗ ಏನಾಗ್ಯದಪ್ಪ ಅಂದ್ರೆ, ಈಗ ಮಾನ್ಯ ಬಿಆರ್ ಪಾಟೀಲ್ ಸಾಹೇಬ್ ಏನಂದ್ರೆ ಅದು ಕೆರೆ ಕ್ಯಾನ್ಸಲ್ ಮಾಡಿ ಸುತ್ತೂರು ಮಾದರಿ ಮಾಡ್ಬೇಕಂತೇಳಿ ಅದಕ್ಕೆ ನಮಗೆ ಲೆಟರ್ ಕೊಡ್ಸಿದ್ರು ಅವ್ರು, ಸಣ್ಣ ಅದ್ರಲ್ಲಿ ಕೆರೆ ಕ್ಯಾನ್ಸಲ್ ಆಗಿ ಈಗ ಏನೋ ಸುತ್ತೂರು ಮಾದರಿ ಮಾಡ್ತಂತೇಳಿ ನಮಗೆ ಹೇಳಿಸ್ತಾರೆ. ಸುತ್ತೂರು ಮಾದರಿ ಮಾಡೋಣ ಈಗ ನಾವು ಮಾಡೋಣ ಅಂತ ಜಮೀನು ಇಲ್ಲ. ಯಾಕಂದ್ರೆ ಎಲ್ಲ ಮ್ಯಾಲಿನ ಮಣ್ಣೆಲ್ಲ ತೆಗೆದು ಪಾಯದಾಗ ಹಾಕ್ಯಾರ. ಅಲ್ಲಿ ಹೊಲ ಎಲ್ಲ ಗಾಡಿ ಆಗ್ಯಾವ, ಅಲ್ಲೇನೂ ಜೀವನ ಮಾಡಾಕ್ತೇನೆ ಇಲ್ಲ. ಅದರ ಸಲುವಾಗಿ ಪರಿಹಾರನೂ ಇಲ್ಲ ಮತ್ತು ಜಮೀನು ಇಲ್ಲ. ಮತ್ತು ಇದ್ರ ಸಲುವಾಗಿ ನಮ್ಗೆ ಏನಾಗಿರ್ತದಪ್ಪ ಅಂದ್ರೆ, ನಾವು ಬದುಕನ್ನು ಸಾಯೋದು ಎರಡು ಒಂದು ಸಾವಿನಿಂದ ಓಡಾಡೋದಕ್ಕೆ ಆಗುತ್ತೆ. ಮಾನ್ಯ ಬಿಆರ್ ಪಾಟೀಲ್ ಸಾಹೇಬರು ಇದಕ್ಕೆ ಏನೇ ಮಾಡಿ ಅವ್ರ ಮನಸ್ಸಿಂಚಿಂದ ಹೇಳ್ಬೇಕು, ನೀರಾವರಿ ಆಗಿದ್ರೆ ಒಂದು 10,000 ಜನಕ್ಕೆಲ್ಲ ಒಳ್ಳೆಯದಾಗ್ತದೆ, ನಾವು ರೈತರು ಒಳ್ಳೆಯದಾಗ್ತದೆ. ಈಗೇನದ ನಮ್ಗಾಗಿ ಹಿಂದೊಬ್ಬರು ನಮ್ಗೆ ಕಾಕೋಯ್ತು, ಇದು ಕೆರೆ ಕ್ಯಾನ್ಸಲ್ ಆಗ್ಯದ ಅಂದ ಕೂಡಲೇ ಅವರು ವಿಷ ತಗೊಂಡು ಅಲ್ಲೇ ಆತ್ಮಹತ್ಯೆ ಮಾಡ್ಕೊಂಡು ಕೆರೆ ಮೇಲೆ ಸುಬ್ಬಣ್ಣ ಬಡಗೇರಿ ಅಂತ ಹೇಳಿ, ಇದು ಕೆರೆ ಕ್ಯಾನ್ಸಲ್ ಆಗ್ಯದ ಅಂತ ಹೇಳಿ ಗೊತ್ತಾದ್ಮೇಲೆ ಅವ್ರು ಇರೋದೇ ಸ್ವಲ್ಪ 1 ಎಕರೆ ಹೊಲ ಐತೆ, ಬಂದು ಕೆಲಸದಲ್ಲಿ ಅವ್ರು ಎದೆ ಹೊಡ್ಕೊಂಡು ಅಲ್ಲೇ ಆತ್ಮಹತ್ಯೆ ಮಾಡ್ಕೊಂಡು. ಈಗ ನಿಮ್ಮ ಊರಿಗೆ ಬಂದು ಬಿಆರ್ ಪಾಟೀಲ್ ಮಾತಾಡಿದ್ರೆ ಆರ್.ಕೆ. ಪಾಟೀಲ್ ಮಾತಾಡಿದ್ರು, ಅದು ಹೇಳಿ. ನಮ್ಮ ಊರಿಗೆ ಬಂದು ಆರ್.ಕೆ. ಪಾಟೀಲ್ ಮಾತಾಡಿದ್ರು, ಬೇರೆ ಪಟ್ಟಿ ಮಾತಾಡಿದ್ರು. ಮತ್ತೆ ಅದು 4 ವರ್ಷ ಆಯ್ತು ಈಗ ನಿಂತಿ ಬಿದ್ದ ಗಡಿಗೆಗೆ ಅದು ಬಿಡ್ತಾನೆ. ಏನ್ ಭೇಟಿ ಆಗಿದೇವ್, ಈಗ ಬಂದಿದೇವ್ ನೋಡಿ. ನಾವು ನೀವು ನೋಡಿ ತಾಳಿದೇವ್ ಇಷ್ಟ ದಿನ, ತಾಳಿ ನಮ್ಗ ಇದು ಆಗ್ಯದ ಬಂದಿದೇವ್. ಏನ್ ಮಾಡೋದು ಈಗ? ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕರ ಸಂಘಗಳ ಜಂಟಿ ಕ್ರಿಯಾ ಸಮಿತಿಯ ನೇತೃತ್ವದಲ್ಲಿ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜನವರಿ 29ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಸಿದ್ದಪ್ಪ ಪಾಲ್ಕಿ ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಹಲವು ಬಾರಿ ಸಭೆಗಳು ನಡೆದಿದ್ದರೂ ನೌಕರರ ಬೇಡಿಕೆಗಳನ್ನು ಈಡೇರಿಲ್ಲ, ಸಂಬಳ ಹೆಚ್ಚಳಕ್ಕೂ ಸರ್ಕಾರ ಸ್ಪಂದಿಸಿಲ್ಲ ಎಂದು ಆರೋಪಿಸಿದರು. ನೌಕರರ ನ್ಯಾಯಯುತ ಬೇಡಿಕೆಗಳಿಗೆ ಸರ್ಕಾರ ತಕ್ಷಣ ಸ್ಪಂದಿಸಬೇಕೆಂದು ಆಗ್ರಹಿಸಿದರು. ಜುಲೈ 25, ಆಗಸ್ಟ್ 25, ನವೆಂಬರ್ 25 ಯಾವುದೇ ಪರಿಣಾಮ ಬರಲಿಲ್ಲ. ನನಗೆ ಮುಖ್ಯಮಂತ್ರಿ ಏನು ಆಶ್ವಾಸನೆ ಕೊಟ್ಟರು, ನಮ್ಮ ಸಾರಿಗೆ ಮಂತ್ರಿಗಳು ನೀವೇ ಚರ್ಚೆ ಮಾಡಿ ಬಗೆಹರಿಸಿ ಒಂದು ನಿರ್ಧಾರಕ್ಕೆ ಬಂದು ನಮಗೆ ತಿಳಿಸಿ ಹೇಳಿದಾಗ ಡಿಸೆಂಬರ್ದಲ್ಲಿ ಸಾರಿಗೆ ಮಂತ್ರಿಗಳ ಒಂದು ಸಭೆ ಆಯಿತು. ಒಂದೊಂದು ಸಲ ಒಂದೊಂದು ಬೇಡಿಕೆಗಳವರು ಡಿಮಾಂಡ್. ಫಸ್ಟ್ ಮೀಟಿಂಗ್ ಆದಾಗ ಯಾವುದೇ ಅರಿಯರ್ಸ್ ಕೊಡೋದಿಲ್ಲ, ಯಾವುದೇ ವೇತನ ಬಾಕಿ ಕೊಡೋದು ಇಲ್ಲ ಅಂತೇಳಿ ಫಸ್ಟ್ ಮೀಟಿಂಗ್ ಆಯಿತು ಜುಲೈನಲ್ಲಿ. ಎರಡನೇ ಸಲ ಆಗಸ್ಟಲ್ಲಿ ಮೀಟಿಂಗ್ ಆದಾಗ 14 ತಿಂಗಳ ಒಂದು ಬಾಕಿ ವೇತನವನ್ನು ಸರ್ಕಾರ ವತಿಯಿಂದ ಕೊಡ್ತೀವಿ, ವೇತನ ಪರಿಷ್ಕರಣೆ ಯಾವುದೇ ಕಾರಣಕ್ಕೂ ಜುಲೈ 2027 ನಂತರ ಆಗುವ ಅಲ್ಲಿತನ ಮಾಡೋದಿಲ್ಲ ಅಂತ ಹೇಳಿದರು. ಮತ್ತು 3ನೇ ನವೆಂಬರ್ಲಿ ಸಭೆ ಆದಾಗ ಆಗಸ್ಟ್ 26ರಿಂದ
ಅಂದರೆ ಜನವರಿ 26 ಜಾರಿಗೆ ಬರುವಂಥ ಹೊಸ ವೇತನ ಪರಿಷ್ಕರಣೆ ಮಾಡ್ತೀವಿ. ಅರಿಯರ್ಸ್ ಅಷ್ಟೇ 14 ತಾರೀಕು ಮೇಲೆ ಕೊಟ್ಕೊತ ಹೊಂಟಿದೆ. ಹಿಂಗೆ ಸುಮಾರು 2 ವರ್ಷಗಳಿಂದ ತಾರೀಕು ಮೇಲೆ ಕೊಟ್ಟಿದೆ. ನಾವು ಹಂಗೆ ಧರಣಿ ಮೇಲೆ ಧರಣಿ ನಾವು ಮಾಡ್ತಾ ಹಾಗೆ ಹೊಂಟಿದ್ದೀವಿ. ನಾವು ನಮ್ಮ ಅಗ್ರಿಮೆಂಟ್ ಇದೆ, ಪ್ರತಿ 4 ವರ್ಷಗೊಮ್ಮೆ ಮಾಡೋದು ಅಗ್ರಿಮೆಂಟೇ. ನಾವು ಅದನ್ನೇ ಮುಂದೆ ಇಟ್ಕೊಂಡು ಕೇಳ್ತಿದ್ದೀವಿ. ನಾವೇನು ಹೊಸದಾಗಿ ಕೊಡ್ರಿ, ನಾವು ಇದು ಹೆಚ್ಚಿಗೆ ಕೊಡ್ರಿ, 14 ತಿಂಗಳದು 18 ತಿಂಗಳದಲ್ಲ, 2020 ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ವೇತನ ಪರಿಷ್ಕರಣೆ ಎಲ್ಲ ಕೊಟ್ಟಿದ್ದೀರಿ. 32 ತಿಂಗಳ ಬಾಕಿ ಉಳಿದಿದೆ. ರಿಟೈರ್ಮೆಂಟ್ ಇದ್ದವರಿಗೆ ಅವಾಗ ಗ್ರ್ಯಾಚ್ಯುಟಿ ಮತ್ತು ಇಂಕ್ರಿಮೆಂಟ್ ಶೀಟು ಎಲ್ಲ ಫಿಕ್ಸೇಷನ್ ಮಾಡಿದ್ದಾರೆ. ಆದರೆ 20ರಲ್ಲಿ ಮಾಡಿದ ಮೇಲೆ ಉಳಿದು ಬಾಕಿ 38 ತಿಂಗಳು ಉಳಿದೆ. ಅದು ನಮ್ಮ ಕಾಂಗ್ರೆಸ್ ಸರ್ಕಾರದವರು ನಮ್ಮ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ, ಅದು BJPದವರು ಪಾಪದ ಕೂಸು ಅಂತ ಹೇಳ್ತಿದ್ದಾರೆ. ಅದು 38 ತಿಂಗಳಿರಲಿ, 1 ಒತ್ತಟ್ಟು ಇರಲಿ ತಮಗೆ ಹೇಳುತ್ತೆ ಅಂತಂದರೆ. ಯಾಕಂದರೆ ಪ್ರತಿ 4 ವರ್ಷಕ್ಕೊಮ್ಮೆ ಮ್ಯಾನೇಜ್ಮೆಂಟ್ ನಮ್ಗೆ ಅಗ್ರಿಮೆಂಟ್ ಮಾಡಬೇಕು. ಪ್ರತಿ 4 ವರ್ಷಕ್ಕೊಮ್ಮೆ ಅಗ್ರಿಮೆಂಟ್ ಮಾಡಬೇಕು, ಒಪ್ಪಂದ ಮಾಡಬೇಕು. ಯಾವಾಗ ನಾವು ಡಿಸೆಂಬರ್ದಲ್ಲಿ ವೇತನ ಅಗ್ರಿಮೆಂಟಿಗೆ ನಾವು ಮನವಿ ಸಲ್ಲಿಸಿದಾಗ ಅದು ಚರ್ಚೆ ಮಾಡಬೇಕು. ಅದಾದ ಬಿಟ್ಟು ಕೇಸಿ ಆಡಳಿತ ನಡೆಸುವ ಅಧಿಕಾರಿಗಳು 4 MDಗಳು ಕಳೆದು ಕೇಸಿ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ರೆ ಹೇಗೆ? ಅದಕ್ಕೆ ಅದೇ ಸರ್ಕಾರದವ್ರು ಕಳಿಸಿದ್ರೆ ನಾವು ಸರ್ಕಾರ ಮೇಲೆ ಬೊಕ್ಕಸಕ್ಕೆ ಹೊಣೆ ಇದ್ದೀವಿ. ನಾವು ದುಡಿದು ನಾವು ತಿಂತೀವಿ. ನಾವು ದಯಮಾಡಿ ಇಟ್ಟು ತಿಳ್ಕೊಬೇಕು. 1/6/2000 ವೇತನ ಪರಿಷ್ಕರಣೆ ಮಾಡೋ ಸಲುವಾಗಿ ದರ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿದರು. ಆ ದರ ಕೂಡ ಹೆಚ್ಚಿಗೆ ಮಾಡಿದೆ 15%. ಅದು ಯಾವುದು ಕೊಡಲಿಲ್ಲ. ಅಂದರೆ ರಾಮಲಿಂಗಾರೆಡ್ಡಿ ಸಾಹೇಬ್ರ ಕಡೆಯಿಂದ ಚೆಂಡು ಆ ಕಡೆ ಹೋಗಿದ್ದಾರೆ, ಆ ಕಡೆಲಿಂದ ಚೀಫ್ ಮಿನಿಸ್ಟರ್ ಬಳಿ ಅವರು ಹೋಗಿದ್ದಾರೆ. ಇದೇ ರೀತಿ ನಡೆದಿದೆ. ಅಂದರೆ ಎಲ್ಲ ಇಲಾಖೆಗಳು ಹಗಲ ರಾತ್ರಿ ನೈಸರ್ಗಿಕ ವಿರುದ್ಧ ಕೆಲಸ ಮಾಡೋಂಥ ನಮ್ಮ ಇಲಾಖೆ ಇಟ್ಟು ಹಗಲ ರಾತ್ರಿ ನಾವು ದುಡ್ತೀವಿ. ಶಕ್ತಿ ಯೋಜನೆ ಎಲ್ಲ ಇಲಾಖೆಗಳಂತೆ ನಮ್ಮ ಇಲಾಖೆ ಶಕ್ತಿ ಯೋಜನೆಗಳು ಅತ್ಯುತ್ತಮವಾಗಿ ನಾವು ನಿರ್ವಹಣೆ ಮಾಡಿದ್ದೀವಿ. ಇದು ಅದರ ಪ್ರೈಸ್ ಮೇಲೆ ಪ್ರೈಸ್ ತೊಗೊತಾರೆ. ದುನಿಯಷ್ಟು ಪ್ರೋಗ್ರಾಮ್ ಮಾಡ್ತಾರೆ ಅದ್ರ ಬಗ್ಗೆ, ಶಕ್ತಿ ಯೋಜನೆ ಬಗ್ಗೆ. ಆದರೆ ನಮ್ಮ ಹಗಲ ರಾತ್ರಿ ದುಡ್ತಕ್ಕಂಥ ಹಗಲ ರಾತ್ರಿ ಹಳ್ಳಿ ಆಗ್ಬೇಕಂತವು ಅಂತಹ ನೈಸರ್ಗಿಕ ಯಾವ ಇಲಾಖೆಯಲ್ಲಿ ಇಲ್ಲ ಅದು ಇಂಥ ದುಡ್ತಕ್ಕಂಥದ್ದು. ತಾವು ದಯಮಾಡಿ ಸರ್ಕಾರಕ್ಕೆ ಒಂದು ಆಡಳಿತ ವರ್ಗಕ್ಕೆ ನೀವೇ ಕಣ್ಣು ತೆರೆಸ್ಬೇಕು ನಮಗೆ. ಈಗ ನಾವು ಯಾಕಂದರೆ ನಿಮ್ಮ ಮುಂದೆ ಹೇಳ್ತೀವಿ, ನಾವು ಹೇಳ್ತೀವಿ, ಅದು ಏನಾಗಲ್ಲ. ಈಗ ಒಂದು ವಿಷಯ ಎಲ್ಲ ಬಂದಿದ್ದೇವೆ, ಇತಿಹಾಸದಲ್ಲೇ ಒಂದು ರೆಕಾರ್ಡ್ ಆಗುತ್ತೆ ಇದು. ಯಾಕಂತಂದರೆ ಈಗ ನಾವು ಜಂಟಿ ಹೋರಾಟದ 6 ಯೂನಿಯನ್ಗಳ ಸಂಘಟನೆಗಳು ಕಲ್ತೇವೆ, ನಾವು ಯೂನಿಯನ್ ಮಾಡಿದ್ದೀವಿ. ಈಗ ನಾವು ಯೂನಿಯನ್ ಮಾಡಬೇಕಂದ್ರೆ ಇನ್ನೂ ಉಳಿದ 2 ಯೂನಿಯನ್ಗಳು ರಾಮಲಿಂಗಾರೆಡ್ಡಿ ಹೇಳ್ತಿದ್ರು, ವಿಧಾನಸೌಧಕ್ಕೆ ಏನು ಹೇಳ್ತಿದ್ರು, 6-7 ಯೂನಿಯನ್ಗಳಿವೆ, ನಾವು ಯಾರಿಗಂತ ಡಿಮ್ಯಾಂಡ್ ಸಾಲ ಮಾಡಬೇಕಂತ ಹೇಳ್ತಿದ್ರು. ಹೇಳಿದ್ದಾರೆ. ಬಟ್ ಅವತ್ತು ನಾವು ಕೋವಿಡ್ದಲ್ಲಿ ಕೆಲಸ ಮಾಡಿದ್ದೀವಿ. ಬೇರೆ ಬೇರೆ ರಾಜ್ಯಕ್ಕೆಲ್ಲ ಬಸ್ ತೊಗೊಂಡೋಗಿ ಜನರಿಗೆಲ್ಲ ಬಿಟ್ಟು ಬಂದಿದ್ದೀವಿ. ಅವತ್ತು ಕೂಡ ನಾವು ನಿಂತಿಲ್ಲ. ಹೆಂಗೆ ಪೊಲೀಸ್ನವರು ಮತ್ತು ಡಾಕ್ಟರ್ಸ್ ಹೆಂಗೆ ಕೆಲಸ ಮಾಡಿದ್ದಾರೆ, ನಾವು ಸಾರಿಗೆ ನೌಕರರು ಕೂಡ ಕೆಲಸ ಮಾಡಿದ್ದೀವಿ. ಆ ಪೀರಿಯಡ್ ಕೊಡ್ಲಿಕ್ಕೆ ಹೇಳಿದ್ವಿ. ಮತ್ತು ಇವರು ಕೂಡ ಯಾರು ಕಮಿಟಿ ಏನು ವರದಿ ಕೊಟ್ಟರು, 1 ಮ್ಯಾನ್ ಕಮಿಟಿ ಶ್ರೀನಿವಾಸ ಮೂರ್ತಿ ವರದಿ ಹೇಳಿದ್ದಾರೆ, ಎಲ್ಲ ಅವ್ರಿಗೆ 14 ತಿಂಗಳು ಕೊಡಬೇಕು. ಮತ್ತು ಕೂಡ ಅವ್ರಿಗೆ ಕೊಟ್ಟರೆ ಏನು ತಪ್ಪೇನಿಲ್ಲ, ಅವರು ಶ್ರಮಪಟ್ಟು ದುಡಿತಾ ಇದ್ದಾರೆ, ಕೊಡಬೇಕಂತ ಅವರು ಕೂಡ ಶಿಫಾರಸು ಮಾಡಿದ್ದಾರೆ. ಬಟ್ ಸರ್ಕಾರ ಅದನ್ನು ಪೂರ್ಣ ನೋಡ್ತಾ ಇಲ್ಲ. ಕಳೆದ ವರ್ಷ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದ ಚಳಿಗಾಲ ಅಧಿವೇಶನದಲ್ಲಿ ಸಚಿವ ಸಂಪುಟದಲ್ಲಿ ಅನುಮೋದನೆಗೊಂಡಿದ್ದ ಒಳ ಮೀಸಲಾತಿಯನ್ನು ಅಂಗೀಕರಿಸುವಂತೆ ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ಕಳುಹಿಸಿದ್ದರೂ ಅದನ್ನು ರಾಜ್ಯಪಾಲರು ತಡೆಹಿಡಿದುದನ್ನು ಖಂಡಿಸಿ ಇಂದು ಕರ್ನಾಟಕ ದಲಿತ ಜನಜಾಗೃತಿ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯ ನಂತರ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. ಕೂಡಲೇ ಒಳ ಮೀಸಲಾತಿಯನ್ನು ಜಾರಿಗೆ ತಂದು ಮಾದಿಗ ಸಮುದಾಯದ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸಂಘಟನೆಯ ಮುಖಂಡ ರೂಕಪ್ಪ ಟಿ ಕಾಂಬ್ಳೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಶಿವಶರಣ ಎಂ ಲಿಂಗದಳ್ಳಿ, ಅಮೀರ್ ಸಬಾಯಿ ನದಾಫ್, ರಾಜು ಭಂಡಾರಿ, ರಿಯಲ್ ಶಾಂತು, ರಮೇಶ್ ಕಟ್ಟಿಮನಿ, ಸುರೇಶ್ ವಾಡ್ಕೆರೆ, ಸಿದ್ದು ಮಾಚನೂರ್, ಧಮ್ಮಣ್ಣ ಜಿ ಪೂಜಾರಿ, ವಿಜಯ್ ಕುಮಾರ್ ಎಂ ಸಾವಗಳಕೀಕರ್, ಸುಭಾಷ್ ಭಂಡಾರಿ, ರವಿಕುಮಾರ್ ಹುಲ್ಗೀಕರ್ ಸೇರಿದಂತೆ ಕರ್ನಾಟಕ ದಲಿತ ಜನಜಾಗೃತಿ ಸಂಘರ್ಷ ಸಮಿತಿಯ ಹಲವಾರು ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು. ಇಂದು ಕರ್ನಾಟಕ ದಲಿತ ಜನಜಾಗೃತಿ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಖಾಂತರ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕಳೆದ ವರ್ಷ ಸುವರ್ಣಸೌಧದಲ್ಲಿ ತಮ್ಮ ಸಚಿವ ಸಂಪುಟದೊಂದಿಗೆ ಮಾದಿಗರ ಒಳ ಮೀಸಲು ಜಾರಿಯನ್ನು ಅನುಮೋದನೆಗೊಂಡ ವಿಧೇಯಕವನ್ನು 2026ರಂದು ರಾಜ್ಯಪಾಲರಿಗೆ ಕಳಿಸಿದಾಗ ರಾಜ್ಯಪಾಲರು 11 ವಿಧೇಯಕಗಳಿಗೆ ಸೈನ್ ಮಾಡಿದ್ದಾರೆ. ಆದರೆ ಮಾದಿಗರ ಒಳ ಮೀಸಲಾತಿ 101 ಜಾತಿಗಳಿಗೆ ಸರಿಸಮಾನವಾದ ಹಕ್ಕನ್ನು ಕೊಟ್ಟಿದ್ದರು.
ರಾಜ್ಪಾಲರು ಆ ವರದಿಯನ್ನು ಮತ್ತು ಆ ವಿಧೇಯಕವನ್ನು ತಡೆ ಹಿಡಿದು ಆ ವಿಧೇಯಕವನ್ನು ತಿರಸ್ಕರಿಸಿದ್ದಾರೆ. ಅದಕ್ಕೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಸಚಿವ ಸಂಪುಟದೊಂದಿಗೆ ರಾಜ್ಪಾಲರಿಗೆ ಮನವರಿಕೆ ಮಾಡಿಕೊಡಬೇಕಾಗಿದೆ. ಮಾದಿಗರಿಗೆ ಕಳೆದ 30 ವರ್ಷಗಳಿಂದ ಹೋರಾಟದಿಂದ ಎಷ್ಟೋ ಪ್ರಾಣಹಾನಿ, ಜೈಲು ಬೋಗಿಸಿದ್ದಾರೆ. ಅನೇಕ ಜನರು ತಮ್ಮ ಆಸ್ತಿಯನ್ನು ಕಳ್ಕೊಂಡಿದ್ದಾರೆ. ಮೀಸಲಾತಿ ಜಾರಿ ಆದರೂ ಕೂಡ ರಾಜ್ಯಪಾಲರು ವಿಳಂಬ ಮಾಡುತ್ತಿದ್ದಾರೆ. ನಮ್ಮ ರಾಜ್ಯಪಾಲರ ವಿರುದ್ಧ ವ್ಯಕ್ತಪಡಿಸಿ ನಾವೀವತ್ತೊಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಸರ್. ಮುಂದೆ ಹೀಗೆ ಅವರು ನಮ್ಮ ಮೀಸಲಾತಿ ಜಾರಿ ಮಾಡದೆ ಹೋದರೆ ನಾವು ಇನ್ನು ಮುಂದೆ ಅವರು ರಾಜೀನಾಮೆ ಕೊಡಬೇಕಂತ ನಮ್ಮ ಸಮಿತಿ ನಮ್ಮ ಸಂಘಟನೆ ವತಿಯಿಂದ ನಾವು ಒತ್ತಾಯಿಸ್ತೀವಿ. ಜಯರಾಜ್ ಕಣ್ಗೀಕರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.